ಪ್ರೀತಿಯ ಚಾನ್ಸಸ್ ದರ್ಶನ್ ಅವ್ರ ಬಗ್ಗೆ? ವಂಡರ್ಫುಲ್ ಮ್ಯಾನ್, ಅತಿ ಹೆಚ್ಚು ಕ್ರೇಜ್ ಇರುವಂತ ನಟ. ಅವ್ರಿಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೇರವಾಗಿ. ಇವ್ರ ಗುಡ್ ಹ್ಯೂಮನ್ ಬೀಯಿಂಗ್. ನಿಮಗೆ ದಕ್ಷಿಣ ಭಾರತದ ಅತಿ ದೊಡ್ಡ ಕ್ರೇಜ್ ಇರೋ ನಟ ನಾನು ನೋಡಲೇ ಇಲ್ಲ ಸರ್ ಕನ್ನಡದಲ್ಲಿ ಇತ್ತೀಚಿನ ದಿನಗಳಲ್ಲಿ. ಅಷ್ಟು ಕ್ರೇಜ್ ಇದೆ. ಒಂದು ನನ್ನ ಪ್ರೀತಿಯ ಮನವಿ ಏನು ಅಂದ್ರೆ, ನೀವು ನಿಮ್ಮ ಜೊತೆಲಿದಾರಲ್ಲ ಪರ್ಫೆಕ್ಟ್ ಆಗಿರೋ ಇಟ್ಕೊಳ್ಳಿ ಬಾಸ್. ಯಾಕೆಂದ್ರೆ 1 ವರ್ಷದಿಂದ ಮಾತಾಡಿರ್ತಾರೆ ಪಾಪ ಭಾಳ ಪ್ರೀತಿ. 1 ವರ್ಷ ಆದ್ಮೇಲೆ ಪಾಪ ಆಡಿಯೋ ಬಂದು ಬಾಸ್ ಹಿಂಗಂದ್ರಂತೆ ಕೂತ್ಕೊಳ್ಳೋದು ಕಾಂಟ್ರವರ್ಸಿ ಆಗುತ್ತೆ. ಅಂದ್ರೆ ಅಷ್ಟು ಕ್ರೇಜ್ ಇರೋ ನಟ, ಅಷ್ಟು ಜನ ನಿಮ್ಮನ್ನು ಪ್ರೀತಿಸ್ತಾರೆ. ಅಕ್ಕ ಅಂದ್ರೆ ಅವತ್ತೊಂದು ನಾನು ನೋಡಿದೆ ಒಂದು ಹಾಡಿ ಇತ್ತೀಚೆಗೆ ಅವ್ರು ನೋಡಿದಾಗ ಹೆಂಗಿತ್ತು ಅಂದ್ರೆ, ಯಾವ್ದೋ ಒಂದು ಸಿನಿಮಾ ಬೇಗ ಸಿನಿಮಾ ಮುಗಿಸ್ಕೊಬಿಡಪ್ಪ ಹುಡುಗಂಗೆ ಒಳ್ಳೇದಾಗ ಹೇಳೋದು ಕಳಕಳಿ ಇತ್ತು. ಪಾಪ ಈ ವ್ಯಕ್ತಿ ಕಳಕಳಿ ಇಟ್ಕೊಂಡು ಹೇಳಿದಾಗ 1 ವರ್ಷ ಬಿಟ್ಕೊಂಡು ಕಾಂಟ್ರವರ್ಸಿ ಆಗುತ್ತೆ ಅಂದ್ರೆ ಪ್ರಪಂಚದಲ್ಲಿ ಯಾರ ಜೊತೆ ಮಾತಾಡಂಗೆ ಇಲ್ಲ, ಹಂಗಾಗ್ಬಿಟ್ಟಿದೆ ಪ್ರಪಂಚ. ಜನ ಆಲ್ಮೋಸ್ಟ್ ದರ್ಶನ್ ಸರ್ ಅಂದ್ರೆ ಹಾಗೆ. ಈಗ ನೋಡಿ, ಈಗ ಹಂಗಾದ್ಮೇಲೆ ನಮ್ ಮೊದಲೇ ಬಹಳ ಚೆನ್ನಾಗಿ ಸಿಗ್ತಿದ್ರು. ಈಗ ಹಿಂಗೆಲ್ಲ ಇನ್ಸಿಡೆಂಟ್ಸ್ ಆದ್ಮೇಲೆ ಯಾರನ್ನೂ ನಮ್ದೇ ಇದ್ದಂಗೆ ಆಗೋಯ್ತು ವ್ಯಕ್ತಿ. ಸೊ ಅದರಿಂದ ಯೋಗ್ಯ ನೋಡಿ, ಈಗೆಲ್ಲ ಈ ಶಾಸ್ತ್ರಿ ಇವೆಲ್ಲ ಮಾಡ್ತಿದ್ದ ಸಮಯದಲ್ಲಿ ಹೆಂಗಿತ್ತು ಅಂದ್ರೆ ದರ್ಶನ್ ಸರ್ದು ಹೆಂಗಿತ್ತು ಅಂದ್ರೆ, ಒಂದು ವಿಚಾರ ಹೊರಗಡೆ ಬರ್ತಿಲ್ಲ ಸೆಟ್ಟಲ್ಲಿ. ಸೊ ಏನಂದ್ರೆ ಏನೇ ಒಂದು ಮಾತಾಡೋದು ಹೊರಗಡೆ ಬಂದ್ಬಿಡುತ್ತೆ ಅಂದ್ರೆ ಅಕ್ಕಪಕ್ಕ ಇರೋ ಸೋರ್ಸಸ್ ಜೊತೆಲಿರೋನ್ನ ಪರ್ಫೆಕ್ಟ್ ಆಗೋದು ಒಂದು ಇರಲಿ. ಯಾಕಂದ್ರೆ ಆ ಕ್ರೇಜ್ ಇದೆ ನಮ್ಗೆ ಇದ್ದಾಗ ಅದು ಎನ್ಕರೇಜ್ ಮಾಡ್ಕೊಂಡೆ ಬಹಳ ಜನ ಬರ್ತಾರೆ. ಏನ್ ಹೇಳ್ತೀರಾ? ನಮ್ಮ ಆಲ್ಮೋಸ್ಟ್ ಸೌತ್ ಇಂಡಿಯಾದಲ್ಲಂತೂ ಬಿಗ್ ಫ್ಯಾನ್